ಅಷ್ಟರ ಮೆಚ್ಚುವಂಥ ನಾಯಕರು ಕಾಂಗ್ರೆಸ್ನಲ್ಲಿ ಇಲ್ವೇ ಇಲ್ಲ. ಸಿದ್ದರಾಮಯ್ಯ ಸರ್ ಬೆಟರ್ ಸರ್, 100% ಅವರು ಪ್ರತಿಯೊಂದು ಕೆಲಸನೂ ಒಳ್ಳೇದು ಮಾಡಿದ್ದಾರೆ. 50 ರೂಪಾಯಿ ಊಟ ತಿಂದೆ, 5 ರೂಪಾಯಿ ಟ್ಯಾಕ್ಸ್ ಅಂತ ಆಗ್ತದೆ ಬಿಲ್ಗೆ. ಬೆಸ್ಟ್ ಪ್ರಧಾನಮಂತ್ರಿ ಅಂದರೆ ಮೋದಿ. ಇವ್ನು ಪುಕ್ಷಟೆ ಕೊಡ್ತೀನಿ ಅಂತ ಅಂದಲ್ಲ, ಅದಕ್ಕೆ ಬೆಲೆ ಇಲ್ಲ. 29 ರೂಪಾಯಿ ಕೆಜಿಗೆ ಬೆಲೆ ಕೊಡ್ತಾರೆ ಜನ ಈಗ. ಫ್ರೀ ಇಲ್ಲ ಸರ್, ಏನು ಫ್ರೀ ಕೊಟ್ಟರು ಇವ್ರು ಬರೋದಿಲ್ಲ. ಇವ್ರು ಹೇಳ್ಕೋಬೋದು, ಏನು ಫ್ರೀ ಕೊಟ್ಟರು ಬರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ ತುಂಬ ಒಳ್ಳೆಯದು. ಅವ್ರು ಯಾರೇ ಬಂದ್ರೂ BJP ಮುಂದೆ ಧೂಳಿಪಟ. BJPನೇ ಬರೋದು 99%. ಏನು ಕಾಂಗ್ರೆಸ್ ಇಂದ ಯಾರಿಗೂ ನಷ್ಟ ಆಗಿಲ್ಲ. ಮೋದಿ ಅವರು ಪ್ರಧಾನಿ. This time 100% Modi, 100% Modi. ಸರ್, ಈ ಬಾರಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅಂತ? BJPನೇ ಎಲ್ಲ ಥರಲ್ಲೂ ಮುಂದಿರೋದು. ಈಗ ಸದ್ಯಕ್ಕೆ ನಮಗೆ ಎಲ್ಲ ಅನುಕೂಲ ಕೊಡ್ತಾ ಇರೋದೇ ಅದನ್ನೇ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಈ ಕಾಂಗ್ರೆಸ್ನವ್ರು ಬಂದರೆ ಈ ಸಾಬ್ರದ ಅವಳಿ ಜಾಸ್ತಿ. ನಮ್ಗೆ ತೊಂದರೆ, ಹಿಂದೂಗಳು ಬದುಕೋಕ್ಕೆ ಕಷ್ಟ ಆಯ್ತದೆ. ಹಿಂದೂಗಳು ಬದುಕಬೇಕು ಅಂದರೆ BJP ಬರಬೇಕು. BJP ಸರ್ಕಾರ ಬಂದಮೇಲೆ, ಈಗ ಮೋದಿ ಅವರು ಬಂದಮೇಲೆ ಡೆವಲಪ್ ಆಗಿದೆ. ಎಷ್ಟೋ ಡೆವಲಪ್ ಆಗಿದೆ. ಆವಾಗ ಈಗ 50-60 ವರ್ಷದಿಂದ ಎಷ್ಟೋ ಪಕ್ಷ ಕಾಂಗ್ರೆಸ್ ಏನು ಮಾಡ್ತಿದೆ. ಈಗ 10 ವರ್ಷ ಆಗೈತೆ. ಇನ್ನೂ ಒಂದು 5 ವರ್ಷ ಕೊಟ್ಟರೆ ಗೊತ್ತಾಗುತ್ತೆ. ಅಲ್ಲ, ಕಾಂಗ್ರೆಸ್ ಜೊತೆ ಇನ್ನೊಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳೆಲ್ಲ ಮೈತ್ರಿ ಆಗಿದ್ದಾರೆ. ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ಆಗಿರ್ಬೋದು. ಅವ್ರು ಯಾರೇ ಬಂದ್ರೂ BJP ಮುಂದೆ ಧೂಳಿಪಟಾನೆ. ಈ ಬಾರಿ BJPಗೆ ಸ್ಟ್ರಾಂಗ್ ಪಕ್ಕದ BJPನೇ. ಇಲ್ಲೇನು ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಕಾಂಗ್ರೆಸ್ನವರು. ಇದೇ ರೀತಿ ಕೇಂದ್ರದಲ್ಲೂ ಏನಾದರೂ ಎಲ್ಲ ಸ್ಟೇಟ್ಗೂ ಗ್ಯಾರಂಟಿಗಳು ಕೊಟ್ಟು ಅಧಿಕಾರಕ್ಕೆ ಏನಾದ್ರು ಬರ್ತಾರೆ ಅಂತ? ಕೊಟ್ಟರು ಓಟ್ ಹಾಕೋರು ಮುಟ್ಟಾಳ್ರು. ಯಾರನ್ನು ಈಗ ಅವ್ರು ಎಲ್ಲಿಂದ ಏನು ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾನೆ, ನಮ್ಮ ದುಡ್ಡನ್ನೇ ಕಿರ್ತಾನೆ, ಇನ್ನೊಂದಕ್ಕೆ ಹಾಕ್ತಾನೆ. ಈಗ ಎಣ್ಣೆಗೆ 3 ಸಲ ರೈಟ್ ಜಾಸ್ತಿ ಮಾಡಿದ್ರು. ಈ ಹೆಚ್ಚು ಕಮ್ಮಿ 50 ರೂಪಾಯಿ ಜಾಸ್ತಿ ಮಾಡಿ ಹಾಕಿದ್ರು. 40ರಿಂದ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಆ ದುಡ್ಡು ಅಲ್ಲಿ ಕೊಟ್ಟರು. ಈಗ 3 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು. ಅಲ್ಲೇ ಬಂತು. 1 ಲೀಟ್ರ್ 3 ರೂಪಾಯಿ ಅಂದರೆ ಎಷ್ಟಾಯಿತು? ಅದನ್ನೇ ಒಂದು ಕಡೆ ಕೊಟ್ಟಿದ್ದು. ಅವ್ರ ಮನೆಯಿಂದ ಏನು ಕೊಟ್ಟಿಲ್ವಲ್ಲ, ಕೊಟ್ಟಿರೋದು ಇಲ್ಲಿ ಕಿತ್ತರು ಅಲ್ಲಿ ಕೊಟ್ಟರು ಅಷ್ಟೇ ಅಲ್ಲ ಸರ್. ಇಷ್ಟು ವರ್ಷಕ್ಕೆ ಕಾಂಗ್ರೆಸ್ ಬಂದಿದೆ. ಕಾಂಗ್ರೆಸ್ ಇದ್ದಿದ್ರೆ ದೇಶನೇ ಮಾರಾಕ್ಬಿಡ್ತಾಯಿತ್ತು. ಅಟ್ಲೀಸ್ಟ್ ಅವನು ರಾಜೀವ್ ಗಾಂಧಿಯಿಂದನೇ ಅಟ್ಲೀಸ್ಟ್ ಅವ್ನ ಸಂಸಾರ ಮದುವೆ ಮಾಡ್ಕೊಂಡು ಅವ್ನ ಸಂಸಾರ ಮನೆ ಸಂಸಾರ ನಡ್ಸೋಕ್ಕಾದ್ರೆ ದೇಶ ಹೆಂಗೆ ಕಾಪಾಡ್ತಾನೆ ಹೇಳಿ? ರಾಹುಲ್ ಗಾಂಧಿ. ಅದರಿಂದ ಕಾಂಗ್ರೆಸ್ ಬಂದರೆ ದೇಶ ಉದ್ಧಾರ ಆಗೋದಿಲ್ಲ, ಅದಂತೂ ಗ್ಯಾರಂಟಿ. ಅದೇ ನೋಡಿ, ಇಷ್ಟು ವರ್ಷದಿಂದ ಅಟ್ಲೀಸ್ಟ್ ಪಾಕಿಸ್ತಾನ ಏನಾರು ಗಲಾಟೆ ಮಾಡ್ತು ಅಂದರೆ ಅಮೇರಿಕನೋ ರಷ್ಯಾನೋ ಬಾಲ ಹಿಡಿಬೇಕಾಯ್ತು. ನೋಡಿ ಸ್ವಾಮಿ ಈ ಥರ ಇದೆ ಅಂತ. ಅದೇ ಈಗ ಮೋದಿ ಸರ್ಕಾರ ಬಂದಮೇಲೆ ಅದೇ ನೋಡಿ, ಚೀನಾ ದೇಶ ಬಾರ್ಡ್ರಿಗೆ ಬಂದು ಸೈನ್ಯ ಎಲ್ಲ ನಿಲ್ಲಿಸ್ತೀಯಾ? ನಿಲ್ಲಿಸು, ನೀನು ನಿಲ್ಲಿಸು, ನಾನು ನಿಲ್ಲಿಸ್ತೀನಿ ಅನ್ನೋದಕ್ಕೆ ಮುಚ್ಕೊಳ್ತು. ಹಂಗೆ ಒಂದು ವಿಶ್ವಸಂಸ್ಥೆಯಲ್ಲಿ ಇಂಡಿಯಾ ಪ್ರೈಮ್ ಮಿನಿಸ್ಟ್ರು ಅಂದರೆ ಹುಡುಕ್ಬೇಕಾಯ್ತು, ಎಲ್ಲವ್ರೆ ಏನಪ್ಪ ಏನು ಅಂತ. ಇವತ್ತು ಅಮೇರಿಕ ರಷ್ಯಾ ಅಂತ ಮುಂದುವರೆದ ರಾಷ್ಟ್ರದ ಜೊತೆಗೆ ನಮ್ಮ ಪ್ರಧಾನಿನೂ ಇರ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ನೀವೇ ಯೋಚನೆ ಮಾಡಿ ಅಲ್ಲ. ಹಂಗೆ ಅಷ್ಟೇ ಅಲ್ಲದೆ ಆಮೇಲೆ ಇದು ಮಿಲಿಟ್ರಿದು ಸೌಕರ್ಯಗಳು ಏನು ಬೇಕು ನಮ್ಮ ದೇಶಕ್ಕೆ ಏನೇನು. ಇಲ್ಲಿ ಕರ್ನಾಟಕದಲ್ಲೂ BJP ಬರೋ ಸಾರ್. ಇಲ್ಲಿ ಕರ್ನಾಟಕದಲ್ಲಿ BJP ನಾಯಕರು ಸರಿ ಇಲ್ಲ. ಇಲ್ಲ ಪಕ್ಕ ಬರ್ತದೆ ಇಲ್ಲೂ. ಆದ್ದರಿಂದ ಕರೆಕ್ಟಾಗಿ ಇಲ್ಲಿ ಕರ್ನಾಟಕದಲ್ಲಿ ನಾಯಕರು ಸರಿ ಇಲ್ಲದೆ ಇರೋದಕ್ಕೆ BJP ಸೋಲದ. ಇಲ್ಲವರೆಗೆ ಕರೆಕ್ಟಾಗಿ BJPನೇ ಬರೋ ಚಾನ್ಸಸ್ ಇತ್ತು. ಇವರು ಅಷ್ಟೇ ಆಶ್ವಾಸನೆ ಕೊಟ್ಟರು, ಯಾವ ಆಶ್ವಾಸನೂ ನೆಟ್ಟು ಮಾಡ್ತಾಯಿಲ್ಲ. ಜನಗಳನ್ನು ಬಗೆಹರಿಸೋಕ್ಕೆ ಮಟ್ಟಕ್ಕೆ ಏನೂ ಮಾಡ್ತಾಯಿಲ್ಲ. ಎಲ್ಲ ಗಗನಕ್ಕೆ ರೇಟ್ಗಳು ಜಾಸ್ತಿ ಮಾಡಿ ಮಿಡ್ಲ್ ಕ್ಲಾಸ್ ಪೀಪಲ್ ಅವ್ರಸು ಬದುಕೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಆ ಲೆವೆಲ್ಗೆ ತಂದು ಕುಣಿಸ್ಬಿಟ್ಟಿದ್ದಾರೆ. ಆ ಸಾರಿ ಬಂದ ಸಿದ್ದರಾಮಯ್ಯ ಎಷ್ಟೋ ಕೋಟಿ ಸಾಲ ಮಾಡಿ ಇಳ್ದ. ಈ ಸಾರಿ ಈಗಲೂ ಪ್ರೈವೇಟ್ ಕೊಟ್ಬಿಡಿ ಕರ್ನಾಟಕನ ನಾನು ಮಾರ್ಕೆಟ್ ನೀರು ಕುಡಿತೀನಿ ಅಂತಾನೆ. ಅವನು ಏನು ಮಾಡಿದ್ರು ಅವನ ದರಿದ್ರ ಅಂದರೆ ದರಿದ್ರ ಅಂತ ದರಿದ್ರ. ಇವ್ರು ಅಂತಾರೆ ಏನೇ ಮಾಡಿದ್ರು ಅವನ ಕೈಲಿ ಆಗೋದಿಲ್ಲ, ಮುಂದರಿಕ್ಕಾಗಲ್ಲ. ಹೆಂಗೋ ರಿಟೈರ್ಡ್ ಆಯ್ತೀನಿ ಅಂತಾನೆ ಸುಮ್ಮನೆ ಹೋಗ್ಬಿಟ್ಟು ಮನೇಲಿ ರಿಟೈರ್ಡ್ ಮಾಡ್ಕೊಂಡು ಮಕ್ಳ ಕೈಲಿ ಆರೈಕೆ ಮಾಡ್ಕೊಂಡು ತಿನ್ಕೊಂಬಿಟ್ಟು ಜೀವನ ಮಾಡಿದ್ರೆ ಎಷ್ಟೋ ಒಳ್ಳೆಯದು. ಅವನೇನೋ ಕರ್ನಾಟಕ ಉದ್ಧಾರ ಮಾಡ್ತಾನೆ ಅಂತಾನೆ, ಏನೂ ಉದ್ಧಾರ ಮಾಡೋದು. 11 ಕೋಟಿ ಕೊಟ್ಟ ಮುಸ್ಲಿಮರಿಗೆ. ಅದೇ ಅವ್ನ ತಾಕತ್ತಿರಲ್ಲೋ ಧೈರ್ಯ ಇದ್ದರೆ
ಹಿಂದೂಗಳದ್ದು ದೇವಸ್ಥಾನದಲ್ಲೆಲ್ಲ ಮುರಾಜಿ ದುಡ್ಡೆಲ್ಲ ಇಸ್ಕೊ ಬರ್ತಾನಲ್ಲ, ಮುಸ್ಲಿಮು ಕ್ರಿಶ್ಚಿಯನ್ ದೇವಸ್ಥಾನಗಳಲ್ಲಿದ್ದು ₹1 ಇಸ್ಕೊಳ್ಳಿ ಅವನ ಯೋಗ್ಯತೆಗೆ ವಾಪಸ್ಸು. ಯಾಕೆ ಕೊಡಬೇಕು ನಮ್ಮ ಹಿಂದೂಗಳ ದುಡ್ಡು ಅವ್ರಿಗೆಲ್ಲ? ಯಾಕೆ ಕೊಡಬೇಕು? ಅವರು ನಮ್ಮಂಗೆ ಅಲ್ವಾ ಪ್ರಜೆಗಳು? ಒಬ್ರಿಗೊಂಥರ ಏನಕ್ಕೆ ಮಾಡ್ಬೇಕು ಇವನು? ಇವನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಒಬ್ರಿಗೊಂಥರ ಏನಕ್ಕೆ ಮಾಡ್ಬೇಕು ಇವನು? ಅಂಥ ಲೋಪರು. ಸುಮ್ಮನಿರಿ. ಅಯ್ಯೋ ಸರಿ ಇಲ್ಲ ಅನ್ನೋದೇನು ಸ್ವಾಮಿ, ಲುಚ್ಚ. ಇಲ್ಲಿವರೆಗೂ ಯಾರ ರಾಜಕೀಯದವರು ಮಾಡಿಲ್ಲ ಅಂಥ ಲುಚ್ಚ ಆಡಳಿತ ನಡೆಸ್ತಾ ಇದ್ದಾನೆ. ಈಗ ಇದು ಸದ್ಯಕ್ಕೆ ಯಾರೂ ಇಲ್ಲ ಸರ್. ಬಿ ಜೆ ಪಿನಲ್ಲಿ ಒಳ್ಳೆಯದು ಬರಬೇಕಾಯಿತು, ಬಂದಿದ್ದರೆ ಚೆನ್ನಾಗಿದ್ದಿದ್ರೆ ಬಿ ಜೆ ಪಿನಲ್ಲಿ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ. ಈಗಲೂ ಹೇಳ್ತೀನಿ, ಬಿ ಜೆ ಪಿಲಿ ಒಳ್ಳೆ ಚೀಫ್ ಮಿನಿಸ್ಟ್ರು ಬಂದರೆ ಕಾಂಗ್ರೆಸ್ಸು ತಲೆ ಎತ್ತಕ್ಕೆ ಚಾನ್ಸೇ ಇರಲ್ಲ. ಅಷ್ಟೇ, ಮೈತ್ರಿ ಮಾಡ್ಕೊಂಡು ಜೀವನ ಮಾಡಬೇಕು ವಿನ ಕಾಂಗ್ರೆಸ್ ಅವರು ಯಾವುದೇ ಕಾರಣಕ್ಕೂ ನಾನು ಸ್ವತಂತ್ರ ನಾನು ರಾಜ್ಯಭಾರ ಮಾಡ್ತೀನಿ, ಮೆಜಾರಿಟಿ ತೋರಿಸ್ತೀನಿ ಅನ್ನೋಕ್ಕೆ ಚಾನ್ಸೇ ಇರಲ್ಲ. ಅಂಥ ಇದನ್ನು ಈನ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕನ. ಸರ್, ಈ ಬಾರಿ ಕೇಂದ್ರದಲ್ಲಿ MP ಎಲೆಕ್ಷನ್ ಬರ್ತಾ ಇದೆಯೇನು? ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅಂತ? ಅಂದರೆ ಸ್ವಾಮಿ ಹೇಳೋಕ್ಕಾಗಲ್ಲ ಯಾವುದಾಯ್ತದೆ. ಅದು ಬಂದರೆ ಯಾವ್ದು ಬಂದರೂ ಅನುಕೂಲನೇ, ಯಾವ್ದಾದ್ರು ಬರಲಿ. ಒಟ್ಟಲ್ಲಿ ನಮ್ಗೆ ಇವಾಗ ಎಲ್ಲ ಫ್ರೀ ಬಿಟ್ಟಾಗ್ಲಿಂದ ನಮಗೆಲ್ಲ ಬಿಸ್ನೆಸ್ ಇಲ್ಲ, ಎಲ್ಲದು ರೈಟು ಜಾಸ್ತಿ. ಅಕ್ಕಿ ಬೇಳೆ ಪ್ರತಿಯೊಂದು ತೊಗೊಂಡ್ರು ಕೂಡ ಎಲ್ಲ ಏನೇ ತೊಗೊಳಕ್ಕೆ ಹೋದ್ರು ಜಾಸ್ತಿ ರೈಟು. ಒಂದು ಕಾಫಿ ಕುಡಿತೀವಿ ಅಂದರೂ ₹15 ರೈಟು. ಹಿಂಗೆಲ್ಲ ಮಾಡಿಬಿಟ್ಟವ್ರೆ. ನಾವೇನೇ ಇದು ಮಾಡಬೇಕು ಅಂದ್ರೂ ಕಷ್ಟ ಐತೆ. ಇಲ್ಲ ಕೆಲವು ಜನಕ್ಕೆ ಬರ್ತದೆ, ಕೆಲವು ಜನಕ್ಕೆ ಬರ್ತಾಯಿಲ್ಲ. 2000 ಬರ್ತದೆ ಅಂದರೆ ಕೆಲವು ಜನಕ್ಕೆ ಬರ್ತದೆ, ಕೆಲವು ಜನಕ್ಕೆ ಬರ್ತಾಯಿಲ್ಲ. ಅಕ್ಕಿದು ಅಷ್ಟೇ, ಅದು ಕೂಡ ರೇಷನಿಂದ ಬರ್ತದೆ ಅಂದರೆ ಅದು ಕೂಡ ಬರ್ತಾಯಿಲ್ಲ ಕೆಲವು ಜನಕ್ಕೆ ಬರ್ತಾಯಿದೆ, ಕೆಲವು ಜನಕ್ಕೆ ಬರ್ತಾಯಿಲ್ಲ. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅವರು ಮನುಷ್ಯ ಏನು ಅಂಥ ಕೆಟ್ಟ ಮನುಷ್ಯ ಅಂತೇನಲ್ಲ. ಅಂದರೆ ಏನು ಮಾಡ್ತೀರಾ, ಎಲ್ಲ ಬರಗಾಲ ಬಂದ್ಬಿಟ್ಟದೆ, ನೀರಿನ ಅಭಾವ ಜನಕ್ಕೆ ಎಲ್ಲ ಇದಾಗಿದೆ ಇವಾಗೆಲ್ಲ. ಬದಲಾವಣೆ ಆಗಿದೆ. ಒಳ್ಳೆ ನಾಯಕ. ಹೇಳೋಕ್ಕಾಗಲ್ಲ, ಅವ್ರ ಹಣೆ ಬರ ಹೇಳೋಕ್ಕಾಗಲ್ಲ. ಆಗ್ಬೋದು ಅನ್ಬೋದು, ಹೇಳೋಕ್ಕಾಗಲ್ಲ. ಅಭಿವೃದ್ಧಿ ಆಗಿದೆ, ಅವ್ರು ಬಂದಮೇಲೆ ಅಭಿವೃದ್ಧಿ ಆಗಿದೆ. ಇಂಥ ಬರಗಾಲ ಏನು ಬರಲಿಲ್ಲ ಅವ್ರು ಬಂದಾಗ, ಎಲ್ಲ ಚೆನ್ನಾಗಿ ನಡೀತು. ಈಗ ಸ್ವಲ್ಪ ಮಳೆ ಬೆಳೆ ಇಲ್ಲದ್ರಿಂದ ಎಲ್ಲರಿಗೂ ಅಧ್ವಾನ ಇದೆ. ಸರ್ಕಾರ ಮೋದಿ ಅವರು ಬಂದ್ರೇ ಒಳ್ಳೆಯದು ಸರ್. ಮೋದಿ ಅವ್ರು ಬಂದರೆ ಮುಂಚೆ ಥರ ಇದಾಗುತ್ತೆ, ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾವು ಮಾಡ್ತಾಯಿದ್ದೀವಿ. ಏನಿಲ್ಲ, ಮುಂಚೆ ಥರ ಏನಿಲ್ಲ, ಫ್ರೀ ನಾವು ಕೇಳಿಲ್ಲ ಏನು. ಪ್ರತಿಯೊಂದು ಫ್ರೀ ಅಂತ ಕೊಟ್ಬಿಟ್ಟು ನಮಗೂ ಇವಾಗ ಬಿಸ್ನೆಸ್ ಇಲ್ಲ, ಆ ಥರ ಆಗಿದೆ. ಅದರಿಂದಾನೆ ಬೇರೆ ಮುಂಚೆ ಏನೂ ಇಲ್ಲ, ಇದ್ದಿದ್ದಂಗೆ ಇವಾಗ ನಾರ್ಮಲಾಗಿ ಹೆಂಗೆ ಜೀವನ ನಡೀತಾ ಇತ್ತೋ ಹಂಗೆ ನಡಿಬೋದು ಅಂತ ನಾವು ಆಸೆ ನಮಗೂ ಅಷ್ಟೇ. ಕಾಂಗ್ರೆಸ್ ಅವ್ರದ್ದು ಬಂದು ಏನು ಲಾಸ್ ಇಲ್ಲ ನಮಗೆ, ಆದರೆ ನಮಗೆ ಫ್ರೀ ಬಿಟ್ರಲ್ಲ ಅದೇ ಲಾಸು. ನಮಗೆ ಬಾಡಿಗೆ ಇಲ್ಲ, ನಮಗೆ ಕಷ್ಟ ಇದೆ, ಅದೇ ಹೇಳ್ತಾ ಇರೋದು. ಲೇಡೀಸ್ಗೆ ಫ್ರೀ ಆಯಿತು, ನಮ್ಗಾದ್ರೆ ಬಂದೇ ಇಲ್ಲ ಇದುವರೆಗೂ. ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ಯಾವಾಗೋ ಒಂದು ತಿಂಗಳು ಬರ್ತದೆ, ಒಂದು ತಿಂಗಳು ಬರಲ್ಲ ಅಂತಾರೆ. ಅದು ಏನು ನಿಜಾನೋ ಗೊತ್ತಿಲ್ಲ, ನಮ್ಮ ಮನೆಯವರು ಸುಳ್ಳು ಹೇಳುತ್ತಾರೋ ಏನೋ ಗೊತ್ತಿಲ್ಲ, ಬಟ್ ಬರ್ತಾ ಇಲ್ಲ. ಅದು ಅನುಕೂಲ ಆಗ್ತಾ ಇಲ್ಲ ಸರ್. ಒಳ್ಳೆ ಸರ್ಕಾರ ಬಂದರೆ ಅದೇ ಸಾಕು ಸರ್. ನಮಗೆ ಬೇಕಿರೋದು ಒಳ್ಳೆ ಸರ್ಕಾರ, ಒಳ್ಳೆ ಪ್ರಧಾನಮಂತ್ರಿ ಬರಬೇಕು. ಯಾರಾದರೆ ಇಲ್ಲಿ ಕಷ್ಟ ಸುಖ ನೋಡಿಕೊಂಡು ಜೀವನ ಮಾಡಬೇಕಂದ್ರೆ ಒಳ್ಳೆಯವರು ಬರಬೇಕು ಅಷ್ಟೇ. ಯಾರು ಹೇಳೋಕ್ಕಿಲ್ಲ ಸರ್. ನೀವೇ ಅರ್ಥ ಮಾಡ್ಕೊಳ್ಳಿ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋಕ್ಕಾಗುತ್ತಾ ಹೇಳಿ? ಯಾರು ಹೇಳೋಕ್ಕಾಗಲ್ಲ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.